ನಾನು ಎಲ್ಲ ಸ್ಟೂಡೆಂಟ್ಸಿಗೆ ಗೊತ್ತುಂಟು. ಅದು ನನಗೆ 1 ಗಂಟೆ 2 ಗಂಟೆಗೆ ಊಟ ಕೊಡಿಸಲೇಬೇಕು ನೀವು. ಈಗ ಕೊಡಿಸಲ್ಲ ನಾನೇ ಕೇಳ್ತೀನಿ, ನನಗೆ ಊಟ ಕೊಡಿಸಿ. ಅದರ ಬಗ್ಗೆ ನಾನು ಯಾವುದೇ ಹೆಸಿಟೇಷನ್ ಮಾಡೋದು. ಹಾಗೆ ಪೇಷಂಟ್ ರಾತ್ರಿ 8 ಗಂಟೆ ಹೋದರೆ 8 ಗಂಟೆಗೆ ಊಟ ರೆಡಿ ಆಗಿ ಮಿಸ್ ಆಗಿರ್ತಾರೆ. ಅವ್ರು ಬೇಕು ಲೇಟ್ ಊಟ ಮಾಡ್ತಾರೆ. 8ರಿಂದ 9 ಗಂಟೆ ಊಟ ಆಗೇ ಆಗಬೇಕು. ಇನ್ನು ಎಲ್ಲೇ ನಾನು ಕರ್ಕೊಂಡು ಹೋಗು. ಒಂದು ವೇಳೆ ನಿಮ್ಮ ಮನೇಲಿ ಬೇರೆ ಪ್ರಕ್ರಿಯೆ ಇದ್ದು ಸಹ ನಾನು ಡಿಮ್ಯಾಂಡ್ ಮಾಡ್ತೇನೆ, ಊಟ ಹಾಕಿ ಹೇಳಿ ಡಿಮ್ಯಾಂಡ್ ಮಾಡ್ತೇನೆ. ಸೊ ಊಟ ಆಗಿ ನಾನು 1 ಗಂಟೆ ನಂತರ ಬೇರೆ ಬೇರೆ ಆ್ಯಕ್ಟಿವಿಟಿ ಮಾಡ್ತೇನೆ. ಯಾರಿಗೆಲ್ಲ ಮಾತಾಡೋದು, ಪೇಷಂಟಿಗೆಲ್ಲ ಮಾತಾಡೋದು, ನಿಮ್ಮ ಕಾಲಿಗೆ ಅಟೆಂಡ್ ಮಾಡೋದು, ಇಲ್ಲಿ ಮೇಲ್ಸ್ಗೆ ಅಟೆಂಡ್ ಮಾಡೋದು, ಸೋಷಿಯಲ್ ಮೀಡಿಯಾ ಅಟೆಂಡ್ ಮಾಡೋದು. ಹಾಗೆ 10ವರೆಗೆ ಆ್ಯಕ್ಟಿವಿಟಿ ಮಾಡ್ತೇನೆ. ಮಲಗೋ ಮುಂಚೆ ಸ್ನಾನ ಮಾಡ್ತೇನೆ. ಸ್ನಾನ ಮಾಡಿ ಊಟ ಮಾತ್ರ ಮುಂಚೆ ಆಗಬೇಕು. ಒಂದು 2 ಅವರ್ಸ್ ಗ್ಯಾಪ್ ಇಡ್ತೇನೆ ಅದಕ್ಕೆ. ಮತ್ತೆ 8 ಗಂಟೆ ನಂತರ ಮತ್ತೆ ಏನು ತಗೊಳ್ಳೋದು. ಹಾಗೆ ಬೇಗ ಊಟ ಬಿಟ್ಟರೆ ಭಾರಿ ಖುಷಿ ಆಗ್ತದೆ. 7:30 ಊಟ ಮಾಡಿಬಿಡ್ತೇನೆ, അല്ലെങ്കിൽ 7 ಊಟ ಮಾಡಿಬಿಡ್ತೇನೆ. ಅಂದರೆ ನಂದು ಐ ಬಿಲೀವ್ ಇನ್ ಡಯಟ್ ಪ್ರೋಟೋಕಾಲ್. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಬಗ್ಗೆ ಭಾರಿ ನನಗೆ ಆಸಕ್ತಿ ಆ್ಯಕ್ಚುಲಿ. ಮತ್ತು ಅದ್ರ ಬಗ್ಗೆ ತುಂಬ ಜವಾಬ್ದಾರಿ, ಅದಾಗಲೇಬೇಕು. ಹಾಗಾಗಿ ನಾನು ಇಷ್ಟು 52 ವರ್ಷ 53 ವರ್ಷ ಆಯಿತು ನಾನು ಜಸ್ಟ್ ಮೇಂಟೈನಿಂಗ್ ಆ್ಯಬ್ಸಲ್ಯೂಟ್ ಹೆಲ್ತ್. ಇವೊಂದು ನಮಗೆ ತಂದೆ ತಾಯಿಗಳಿಗೆ ಸಕ್ಕರೆ ಕಾಯಿಲೆ ಉಂಟು, ಮನೆಯಲ್ಲಿ ಡಯಾಬಿಟಿಸ್ ಉಂಟು, ಹೈಪರ್ ಟೆನ್ಷನ್ ಉಂಟು, ಹೈಪರ್ಗ್ಲಿಸಿಮಿಯಾ ಉಂಟು, ಕೊಲಿಥಿಯಸ್ ಉಂಟು, ಯುಲಿಥಿಯಸ್, ಫ್ಯಾಮಿಲಿ ಹಿಸ್ಟ್ರಿ ಉಂಟು. ನಾನು ಸ್ಟಿಲ್ ಐ ಮೇಂಟೈನಿಂಗ್ ಎಕ್ಸೆಪ್ಟ್ ಐ ಹ್ಯಾವಿಂಗ್ ಕೊಲಿಥಿಯಸ್. ನಾವು ಐ ಆಮ್ ನಾಟ್ ಮೊನ್ನೆ ನಾನು ನಿಮ್ಮ ಇದು ಏನು ಯೋಗ ಡೇ ದಿವಸದೆಲ್ಲ ಪುನಃ ಹೋಲ್ ಬಾಡಿ ಚೆಕಪ್ ಮಾಡಿಸಿದ್ದೀನಿ. ಹಾಂ, ಯೋಗ ಡೇ ದಿವಸ ಬೆಳಿಗ್ಗೆ ಅರ್ಲಿ ಮನೆಗೆ ಹೋಗಬೇಕಿತ್ತಲ್ವ. ಹಾಗಾಗಿ 6 o'clock ಹೋಗಿ ಲ್ಯಾಬಿಗೆಲ್ಲ ಬ್ಲಡ್ ಕೊಟ್ಟರೆ ಟೆಸ್ಟ್ ಮಾಡಿಸ್ಬಿಡ್ತೇನೆ. ಅಂದರೆ ಅದರಲ್ಲಿ ಮೇಯ್ನ್ ಎಜೆಂಡಾ ನಿದ್ರೆ ಮತ್ತು ಊಟ. ನಾವೆಷ್ಟೇ ನಾವು ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ದೊಡ್ಡ ವ್ಯಕ್ತಿ ಆದರೂ ಸಹ ಊಟ ನಮ್ಮ ಮೇಲೆ ಸುಪೀರಿಯರ್, ನಿದ್ದೆ ನಮ್ಮ ಹತ್ರ ಸುಪೀರಿಯರ್. ವಿ ಆರ್ ಸೆಕೆಂಡರಿ ಟು ಎಣ್ಣೆ ಆಹಾರ ನಿದ್ರೆ, ಅದು ನಾವು ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ನನ್ನ ಸಂಡೇ ನಂದು ಹೆಟ್ಟಿಗೆ ತುಂಬ ಹೆಟ್ಟಿಗೆ ಇರ್ತದೆ. ಸಂಡೇ ನಾನು ಅಗೈನ್ ಸೇಮ್ 5:30 ಹೇಳಲೇಬೇಕು, ಅದೆಲ್ಲ ರೆಡಿ ಆಗಬೇಕು. 6:30 7 ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಕುಂದಾಪುರ ಹೋಗಬೇಕು. ಅಲ್ಲಿ 7:30 ನನ್ನ ಕ್ಲಿನಿಕ್ ಶುರು ಆಗ್ತದೆ. 7:45 ಮ್ಯಾಕ್ಸಿಮಮ್. 7:45 ಶುರು ಆದರೆ 1 o'clock ನಾನ್ ಸ್ಟಾಪ್ ಪೇಷಂಟ್ ಮಾಡಬೇಕು. ಮತ್ತು ಅಲ್ಲಿ ಗ್ಯಾಪೇ ಇಲ್ಲ. 8 o'clock ಶುರು ಆದರೆ ನಮ್ಮ ಫಸ್ಟ್ ಗ್ಯಾಪ್ ತಗೊಳ್ಳೋದು ನಾವು 10:30ಗೆ ಒಂದು ಬ್ರೇಕ್ ತಗೊಳ್ತೇವೆ. ಅಲ್ಲಿ ಒಂದೇನಾದರೂ ನನಗೆ ನಾನೇ ಕೇಳಿ ಅವ್ರು ಹೇಳ್ತೇನೆ ಮೆಡಿಕಲ್ ಅವರಿಗೆ, ನನಗೆ ಇದೇ ಮೆನು ಕೊಡಿ ಹೇಳಿ. ಅವ್ರ ಮನೆಯಿಂದ ಮಾಡಿ ಕೊಡಬೇಕು. ಅವರಿಗೆ ಅದನ್ನೇ ಮಾತ್ರ ಊಟ ತಿನ್ನೋದು ನಾನು. ಅವರು ಚಪಾತಿ ನಾನು ಸೆಲೆಕ್ಟ್ ಮಾಡಿ, ನನಗೆ ಚಪಾತಿ ಕೊಡಿ, ನನಗೆ ಉಪ್ಮಾ ಕೊಡಿ ಅಂತ ತೊಗೊಂಡು ಬರ್ತಾರೆ. ಅದು 10 ನಿಮಿಷದಲ್ಲಿ ಮುಗಿಸ್ತೇವೆ. ಪುನಃ 11 ಶುರು ಮಾಡಿದ್ರೆ 12:30 1 hourಗೆ ಶುರು ಮಾಡ್ತೇವೆ. ಮತ್ತು ನಾನು ಅಲ್ಲಿಂದ ನಾನು ಊರಿಗೆ ಹೋಗ್ತೇನೆ, ಕುಂದಾಪುರ ಟು ಬೈಂದೂರು. ಅಲ್ಲಿ ನನ್ನ ತಾಯಿ ಇದ್ದಾರೆ, ಅವರು 82 years ಇವರು. ಹೌದು, ಅಲ್ಲಿ ಅವ್ರ ಜೊತೆಯಲ್ಲಿ ಊಟ ಮಾಡ್ತೇನೆ. ಊಟ ಮಾಡಿ ಮಾತಾಡಿಸ್ಕೊಂಡು ಅಲ್ಲಿಂದ 2 ಗಂಟೆ ಹೊರಡ್ತೇನೆ. ಮುರುಡೇಶ್ವರ 2:45 3ಕ್ಕೆ ಹೋಗ್ತೇನೆ. ಅಲ್ಲಿ ಒಂದು ಪೇಷಂಟ್ ಮುಗಿಸುವಾಗ 6:30 ಗಂಟೆ ಆಗ್ತದೆ. ಮುಂಚೆ ಎಲ್ಲ ಬರುವಾಗ ಅತ್ತೆ ಹತ್ರ ಹೋಗ್ತಿದ್ದೆ, ಅತ್ತೆ ಮಾತಾಡ್ಸ್ಕೊಂಡು ಈಚೆ ಬರ್ತಿದ್ದೆ. ಈಗ ಅವರು ಎಕ್ಸ್ಪರ್ಟ್ ಆದರು 3 ತಿಂಗಳು. ಅದರ್ವೈಸ್ ತುಂಬ ಅನ್ಯೋನ್ಯ. ಅಮ್ಮ ಹೇಗೆ ಮಾತಾಡ್ಸಿದ್ರು, ಭಟ್ಕಳ ನಮ್ಮ ಅತ್ತೆ ಮನೆ, ಅವ್ರನ್ನ ಮಾತಾಡ್ಸ್ಕೊಂಡು ನಾನು ಈಚೆ ಬರುವಂಥದ್ದು. ಅವ್ರಿಗೊಂದು ಭಾರಿ ಖುಷಿ, ನನ್ನ ಅಳಿಯ ಬರ್ತಾರೆ ಅಂತ ಮಾತಾಡಲಿಕ್ಕಂತ. ಕೂತ್ಕೊಂಡು ಹತ್ತಿರ ಕೂತ್ಕೊಂಡು ಮಾತಾಡಿಸ್ಕೊಂಡು ಎಲ್ಲ ಮುಟ್ಟೆಲ್ಲ ಅಮ್ಮನ ಮಾತಾಡಿಸ್ಕೊಂಡು ಒಂದು ಭಾರಿ ಖುಷಿ. ಸೊ ಬರುವಾಗ 8:30 ಪುನಃ ಸೇಮ್ 8:30 ಅದು ಕೂಡ ಸೇಮ್. ಅಂತೂ ಟೈಮ್ ಅಂತ ನಾನು ಫ್ರೀ ಅಂತ ಇರೋದೇ ಇಲ್ಲ ಆ್ಯಕ್ಚುಲಿ. ಹಾಗಾಗಿ ನನ್ನ ಮಿಸಸ್ ಹೇಳುವಂಥದ್ದು, ನಮಗೆ ಮನೆಯೇ ಎಲ್ಲ ಜೀವನ, ನಮ್ಮ ವೃತ್ತಿಯೇ ಜೀವನ. ಹಾಗೆ ಭಾರಿ ಕಡಿಮೆ ನಮ್ಮ ಮನೆಯ ಮಿಸಸ್ ಬಿಟ್ಟಿರೋದೇ ಭಾರಿ ಕಡಿಮೆ. ನಾವು ಒಟ್ಟಿಗೆ ಮೂವ್ ಆಗ್ತಾ ಇರ್ತೇವೆ ಅಂತ ಒಂದು ಅಟ್ಯಾಚ್ಮೆಂಟ್ ಆ್ಯಕ್ಚುಲಿ. ಭಾರಿ ರೇರ್ ನಾವು ಮಿಸಸ್ ನಾವು ಡಿಪಾರ್ಟ್ ಆಗಿರೋದು. ಒಂದು ಕೆಲವೊಂದು ಕ್ರಮಗಳುಂಟಲ್ಲ, ಏನು ಅಷ್ಟು ಡೆಲಿವರಿ ಆದಾಗ ಒಂದು 1 ಮಂತ್ ಇನ್ನೂ ತಾಯಿ ಮನೆಗಿದ್ರು ಅಷ್ಟೇ. ಅದರ್ವೈಸ್ ನಾವು ಒಬ್ಬರು ಬಿಟ್ಟಿದ್ದು ಭಾರಿ ಕಡಿಮೆ. ಹಾರ್ಡ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ನಾಟ್ ಮೋರ್ ದೆನ್ ದಟ್ 90 days ಇಲ್ಲ ನನ್ನ ಪ್ರಕಾರ. ಅಲ್ಲಿ ಬಂದಿರಬೇಕು ನನ್ನ ಮೆಮರಿ ಪ್ರಕಾರ. ಸೊ ಏನೊಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ ಎಷ್ಟು 20-21 ವರ್ಷದ ಇದರಲ್ಲಿ ಒಂದು 4-5 ತಿಂಗಳಿರ್ಬೋದೇನು. ಅಷ್ಟೇ ಇರೋದು. ಸೊ ಇದು ನಾನು ಹೇಳಿದ್ದು, ನಮ್ಮದು ದಿನಚರಿ ಹೀಗಿರ್ತದೆ. ಬೇರೆ ನಾವು ಎಷ್ಟರವರೆಗೆ ನಾನು ಪ್ರವಾಸಕ್ಕೆಲ್ಲ ಹೋಗಲಿಲ್ಲ ಆ್ಯಕ್ಚುಲಿ. 1-2 ಸರಿ ಎಕ್ಸಾಮ್ ಎಲ್ಲ ಬಂದಿದ್ದು ಬನಾರಸ್ಸಿಗೆ. ನನ್ನ ಮಗಳಿಂದ ಮತ್ತೆ ಮಿಸ್ ಕರ್ಕೊಂಡೋಗಿದೆ. ಅದು ಬಿಟ್ಟು ನಾವು ಎಲ್ಲಿಯೂ ಸಹ ಪ್ರವಾಸಕ್ಕಾಗಲಿ ಅಂಥದಕ್ಕೆಲ್ಲ ಹೋಗಲೇ ಇಲ್ಲ. ಇದೇನೇ ನಾವು ಎಲ್ಲರೂ ತುಂಬ ಖುಷಿಯಲ್ಲಿದ್ದೇವೆ ಜೀವನದಲ್ಲಿ. ಮನಸ್ಸು ನಾವೇ ತುಂಬ ಎಲ್ಲರಿಂದ ಖುಷಿಯಲ್ಲಿದ್ದೇವೆ ತಿಳ್ಕೊಂಡು ಹೀಗೆ ನಡೆಸ್ಕೊಂಡು ಹೋಗ್ತಿದ್ದೇವೆ. ಬೇರೆ ಬೇರೆ ಖುಷಿ ಕಂಡಿರ್ಬೋದು, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನನಗೆ ಇದೇ ಖುಷಿ ಅಂತ ಅನಿಸಿದೆ. ನನ್ನ ತಂದೆ ತಾಯಿ, ಅತ್ತೆ ಮಾವ, ನನ್ನ ಹೆಂಡತಿ ಮಕ್ಕಳು, ನನ್ನ ವಿದ್ಯಾರ್ಥಿಗಳು, ನನ್ನ ಮನೆ, ನನ್ನ ಪೇಷಂಟು, ಇದೇ ಒಂದು ದೊಡ್ಡ ಪ್ರಪಂಚ ಅಂತ ಅನಿಸಿತ್ತು. ಇದರಿಂದ ಜಾಸ್ತಿ ಸುಖ ಮನುಷ್ಯನಿಗೆ ಬೇಕಂತ ಕೆಲವೊಮ್ಮೆ ಪ್ರಶ್ನೆ ಸಹ ಬರ್ತದೆ.
ಸುಖ ಅಂತ ಹೇಳೋದು ವ್ಯಕ್ತಿಗತವಾಗಿರುತ್ತೆ, ಹಾಗೆ ಅದ್ರ ಬಗ್ಗೆ ನಾನು ಏನೂ ಮಾತಾಡಲ್ಲ. ಆದರೆ ನನಗನ್ನಿಸ್ತದೆ ನಾನೇ ತುಂಬ ಸುಖವಂತ ಅಂತ ಹೇಳಿದ್ರು ದೇಶದಲ್ಲಿ ಅಥವಾ ವಿಶ್ವದಲ್ಲಿ ಅಂತೇಳಿ. ಮೊದಲಿಗೆ ಭಯ ಆಗ್ತಿತ್ತು ಸರ್ನ ಹೆಂಗ್ ಮಾತಾಡಿಸ್ಬೇಕು ಹೊರಗಡೆಯಿಂದ ಒಳಗಡೆ ಬಂದು ಇಷ್ಟು ಸಮೀಪದಿಂದ ನಮ್ಮ ಜೊತೆ ಎಷ್ಟು ವೈಯಕ್ತಿಕವಾಗಿ. ಹಾಗೆ ಇನ್ನೊಂದು ಮಾತು ನಿಮ್ಗೆ ಹೇಳ್ಬೇಕಾದ್ರೆ, ನಿಮ್ಗೆಲ್ಲ ವಿದ್ಯಾರ್ಥಿಗಳೆಲ್ಲ ಒಂದು ಸಣ್ಣ ಸೂಕ್ಷ್ಮ ವಿಚಾರ ಹೇಳಲೇಬೇಕು. ನಾನು ಪಿ ಜಿಗೆ ಹೋದ್ದು, ನಾನು ಕಾಯ್ಚಿಸಿ ಡಿಪಾರ್ಟ್ಮೆಂಟಿಗೆ ಹೋದ್ದು. ಆ ಸಮಯದಲ್ಲಿ ಒಂದು 18 ಡಿಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಬಂತು. ನಮ್ಮ ಪ್ರೊಫೆಸರ್ ಗುರುಜೀಶ್ ಸಿಂಗ್ ಕರೆದು ಕೇಳಿದರು, ಯಾರು ಮಾನಸರೋಗ ಹೋಗ್ತೀರಿ, ಯಾರು ರೋಗಜನ ಹೋಗ್ತೀರಿ, ಯಾರು ಕಾಯ್ಚಿಸಿ ಬರ್ತೀನಿ ಅಂತ ಕೇಳಿದರು. ಆವಾಗ ಯಾರಿಗೂ ಕಾಯ್ಚಿಕಿತ್ಸೆ ಹೋಗ್ಲಿಕ್ಕೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಲ್ಲಿತ್ತು. ಮತ್ತು ಅವರೇ ಸರ್ ಹೇಳಿದರು, ನೀನು ಹೋಗು, ನೀನು ರೋಗನಿಧನಕ್ಕೆ ಇವಾಗ ಕಾಯ್ಚಿಕ್ಸಂದ್ರೆ ರೋಗನಿಧನ, ನೀನು ಕಾಯ್ಚಿಕ್ಸಂದ್ರೆ ಮಾನಸ ರೋಗ ಅಂತ ಹೇಳಿ ನೀನು ಕಾಯ್ಚಿಕ್ಸಿರ ಅಂತ ಹೇಳಿ ನಾನು ಆವಾಗ ಕಾಯ್ಚಿಕ್ಸೆ ರೋಗನಿಧನಕ್ಕೆ ಬಂದೆ. ಸೊ ಬಂದು ನಾನು PhD ಹೋದವಾಗ ಪುನಃ ಆ ಕಾಯ್ಚಿಕ್ಸೆ ಡಿಪಾರ್ಟ್ಮೆಂಟು, ಆ ರೋಗನಿಧನ ಡಿಪಾರ್ಟ್ಮೆಂಟ್ ಕ್ಲೋಸ್ ಆಗಿತ್ತು, ಯಾಕಂದರೆ ಫೆಸಿಲಿಟೀಸ್ ಇಲ್ಲ ಅಂತ ಒಂದು ಅಬ್ಜೆಕ್ಷನ್ ಬಂತು. PhD ನಾನು ಕಾಯ್ಚಿಕ್ಸೆ ಮಾಡಿದೆ. ಮತ್ತು ನಂದೆಲ್ಲ ಜೀವನ ಏನುಂಟು ಕಾಲೇಜಲ್ಲಿ ಪ್ರಾಜೆಕ್ಟಲ್ಲೆಲ್ಲ ನಂದು ಬಾಜಿಕರಣ ಇತ್ತು. ಹಾಗೆ ನಮ್ಮ ಇನ್ಫರ್ಟಿಲಿಟಿ ಮತ್ತು ಸೆಕ್ಸುವಲ್ ಡಿಸ್ಫಂಕ್ಷನ್ ತುಂಬ ಒಂದು ಎಕ್ಸಲೆನ್ಸ್ ಇತ್ತು. ಜನರಲ್ ಮೆಡಿಸಿನ್ಸ್ ಅಷ್ಟು ಸ್ಟ್ರಾಂಗ್ ಇತ್ತು. ಈ ವೈಯಕ್ತಿಕ ಪ್ರಾಕ್ಟೀಸಿಗೆ ಬಂದಾಗ ಭಾರಿ ಒಂದು ಕನ್ಫ್ಯೂಷನ್ ಇತ್ತು ನನಗೆ. ಆ್ಯಕ್ಚುಲಿ ಹೇಗೆ ನನ್ನನ್ನು ನಾನು ಪ್ರೊಜೆಕ್ಟ್ ಮಾಡ್ಕೊಳ್ಬೇಕಂತೇಳಿ, ಸ್ಪೆಷಾಲಿಟಿಯನ್ನು ಪ್ರೊಜೆಕ್ಟ್ ಮಾಡ್ಕೊಳ್ಬೇಕಾ ಅಥವಾ ಜನರಲ್ ಪ್ರಾಕ್ಟೀಸನ್ನು ಮಾಡಬೇಕಂಬ. ಆವಾಗ ಇದೆ 2001ರ ಇತಿಹಾಸಗಳು, 24 ವರ್ಷದ ಗ್ಯಾಪ್ ಉಂಟು. ಆಯುರ್ವೇದ ಬಗ್ಗೆ ವಿಶೇಷವಾದಂಥ ಒಂದು ಜನಮನಸ್ಸಿರಲಿಲ್ಲ ಇತ್ತು. ಅಲ್ಲಲ್ಲಿ ಇದ್ದಾರೆ ಆಯುರ್ವೇದ ಡಾಕ್ಟರ್ಸ್, ಸಕ್ಸಸ್ಫುಲ್ ಪ್ರಾಕ್ಟೀಷನರ್ ಇರ್ತಿದ್ರು. ನನಗೊಂದು ಡೈಲಾಮ್ ಇತ್ತು ಆ್ಯಕ್ಚುಲಿ. ನಾನು ಏನು ಶುರು ಮಾಡಿದೆ ಅಂತ ಹೇಳಿದರೆ, ಡಾಕ್ಟರ್ ನಾಗರಾಜ್ ಸ್ಪೆಷಲಿಸ್ಟ್ ಇನ್ ರಿಪ್ರೊಡಕ್ಟಿವ್ ಮೆಡಿಸಿನ್ ಆ್ಯಂಡ್ ಜನರಲ್ ಮೆಡಿಸಿನ್ ಅಂತ ಹಾಕಿದೆ. ಪ್ರಾರಂಭದಲ್ಲಿ ಸ್ಪೆಷಾಲಿಟಿಯನ್ನು ಸ್ವಲ್ಪ ಹೈಪ್ ಮಾಡುವಂತ ಹೌದು. ಆ್ಯಕ್ಚುಲಿ ಹೈಪ್ ಮಾಡುವಾಗ ನನ್ನ ಜನರು ಪಬ್ಲಿಕಲಿ ಬರೀ ರಿಪ್ರೊಡಕ್ಟಿವ್ ಮೆಡಿಸಿನನ್ನೇ ಸೀಮಿತ ಮಾಡಿಬಿಟ್ಟು, ಇದು ತುಂಬ ಸೂಕ್ಷ್ಮ ವಿಚಾರ. ನನಗೆ ಎಷ್ಟೋ ಜನ ಹೇಳಿದರು ಆ್ಯಕ್ಚುಲಿ, ಇಷ್ಟು ನಿಮಗೆ ನಾಲೆಜ್ ಉಂಟು, ಇನ್ನು ಬಯೋಮೆಡಿಸಿನ್ ಇರ್ಬೋದು ಅಥವಾ ಆಯುರ್ವೇದಿಕ್ ಮೆಡಿಸಿನ್ ಇರ್ಬೋದು, ಯಾಕೆ ನೀವು ಬರೀ ಸ್ಪೆಷಾಲಿಟಿ ಯಾಕೆ ನೀವು ಪ್ರೊಜೆಕ್ಟ್ ಮಾಡ್ಕೊಳ್ತೀನಿ ಅಂತ ಒಂದು ಹೇಳಿ ಸಜೆಷನ್. ಇನ್ನೊಂದು ಸಜೆಷನ್, ನಾನು ಶುರು ಮಾಡಿದ ನಾನು ಕನ್ಸಲ್ಟೇಷನ್ ಪ್ರಾಕ್ಟೀಸ್ ಮಾಡಿದ್ದು, ಡಿಸ್ಪೆನ್ಸಿಂಗ್ ಪ್ರಾಕ್ಟೀಸ್ ಅಲ್ಲ. ನನಗೆ ಇನ್ನೊಂದು ಕ್ವಶನ್ ಮಾಡಿದರು ನನ್ನ ಟೀಚರ್ಗಳೆಲ್ಲ, ನೀವು ಕನ್ಸಲ್ಟೇಷನ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಪ್ರಾಕ್ಟೀಸ್ ಪಿಕಪ್ ಆಗಲಿಕ್ಕಿಲ್ಲ, ಒಮ್ಮೆ ಔಷಧ ತಗೊಂಡೋದು ಮತ್ತೆ ಬರಲಿಕ್ಕಿಲ್ಲ, ನಿಮ್ಮ ಪ್ರಾಕ್ಟೀಸ್ ಗ್ರೋ ಆಗೋ ಲೇಟ್ ಆಗ್ತದೆ ಹೇಗೆ ಅಂತೇಳಿ. ಬಟ್ ಐ ಹ್ಯಾವ್ ಟೇಕನ್ ಚಾಲೆಂಜ್. ನಾನು ಅದನ್ನು ಕನ್ಸಲ್ಟೇಷನ್ ಪ್ರಾಕ್ಟೀಸೇ ಶುರು ಮಾಡಿದ್ದೆ, ಡಿಸ್ಪೆನ್ಸಿಂಗ್ ಅಲ್ಲ. ಬಟ್ ಗ್ರ್ಯಾಜುವಲಿ ನನಗೆ ಒಂದು ಪರ್ಸೀವ್ ಆಯಿತು, ನಾನು ತುಂಬ ಓವರ್ ಎಂಫಸಿಸ್ ಮಾಡಿದ್ರಿಂದ ಫಸ್ಟ್ ಒಂದು 2 ಇಯರ್ಸ್ ನನ್ನ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ ಆಯಿತು. ನನಗೆ ನಂಬರ್ ಆಫ್ ಪೇಷಂಟ್ಸ್ ಕಡಿಮೆ ಇತ್ತು. ಅಂದರೆ ಐ ಮೈಸೆಲ್ಫ್ ಐಡೆಂಟಿಫೈಡ್ ಎಸ್ ಎನ್ ಸ್ಪೆಷಲಿಸ್ಟ್ ಇನ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಇನ್ ದಿ ಸ್ಪೆಷಲಿಸ್ಟ್ ಇನ್ ಇನ್ಫರ್ಟಿಲಿಟಿ ಆ್ಯಂಡ್ ಸೆಕ್ಸುವಲ್ ಡಿಸ್ಫಂಕ್ಷನ್ ಮ್ಯಾನೇಜ್ಮೆಂಟ್. ಜನರಲ್ ಮೆಡಿಸಿನ್ ನಂಬರ್ ಕಡಿಮೆ ಇತ್ತು ನನ್ನ ಕೈಯಲ್ಲಿ. ನೆಕ್ಸ್ಟ್ ಆ ಕ್ಲಿನಿಕ್ ನಾನು ಅದು ನಮ್ಮದು ರೆಂಟೆಡ್ ಕ್ಲಿನಿಕ್, ರೆಂಟ್ ಜಾಸ್ತಿ ಮಾಡಿದೆ ಆ ಕ್ಲಿನಿಕನ್ನು ಮತ್ತೆ ಚೇಂಜ್ ಮಾಡಿದೆ. ದ್ಯಾನ್ ಐ ಪ್ರಮೋಟೆಡ್ ಎಸ್ ಇನ್ ಜನರಲ್ ಮೆಡಿಸಿನ್. ಸ್ಪೆಷಲಿಸ್ಟಿ ಬಗ್ಗೆ ನಂದು ಸ್ಪೆಷಾಲಿಟಿ ಪ್ರಾಕ್ಟೀಸ್ ನಂದು ಚೈನ್ ಕ್ರಿಯೇಟ್ ಆಗಿತ್ತು ಅವಾಗ. ದೆನ್ ದ ಪ್ರೊಜೆಕ್ಟೆಡ್ ಮೆಡಿಸಿನ್ ಪರ್ಸನ್ ಇನ್ ಜನರಲ್ ಮೆಡಿಸಿನ್ ಪ್ರಾಕ್ಟೀಷನರ್ಸ್. ಸೊ ದೆನ್ ಐ ಪಿಕ್ ಪ್ರಾಕ್ಟೀಸ್. ಬಟ್ ಕನ್ಸಲ್ಟೇಷನ್ ಕಂಟಿನ್ಯೂ ಮಾಡಿದೆ. ಎಲ್ಲ ಕಡೆ ಕನ್ಸಲ್ಟೇಷನ್, ಈಗ ಕುಂದಾಪುರ ಇರ್ಬೋದು, ಮುರುಡೇಶ್ವರ ಇರ್ಬೋದು, ನಾನು ಅಲ್ಲಿ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ ಕೊಡೋದು. ನಾನು ಟೇಕ್ ಓನ್ಲಿ ಕನ್ಸಲ್ಟೇಷನ್ ಚಾರ್ಜಸ್. ಸ್ಟಿಲ್ ಐ ಆಮ್ ರನ್ನಿಂಗ್ ದಿಸ್ ಶೋ. ಎಸ್, ಸ್ಟಿಲ್ ಐ ಮಿನಿಮಮ್ ಸಂಡೇ ನನಗೆ ಆಫ್ ಸೀಸನ್ 100 ಪೇಷಂಟ್ಸ್ ಇದ್ದಾರೆ. ಈ ಸೀಸನ್ ಐ ವಿಲ್ 150. ಬಿಫೋರ್ ಕೋವಿಡ್ ಐ ರೀಚ್ 190 per day. After COVID my patient number came down. Now I am running 120 now. 120 running ಮಾಡ್ತೇವೆ, ಓನ್ಲಿ ಪ್ರಿಸ್ಕ್ರಿಪ್ಷನ್ಸ್. ನಾವು ಯಾವುದೇ ಮತ್ತು ಓಪನ್ ಆಗಿ ನಾವು ಮೆಡಿಸಿನ್ ಬರ್ತೇವೆ ಕರೆಕ್ಟಾಗಿ. ಎನಿಬಡಿ ಕ್ಯಾನ್ ಸಿ ಮೆಡಿಸಿನ್ಸ್. ನನಗೇನು ಭಯ ಇಲ್ಲ. ಈಗ ನನ್ನ ಮೆಡಿಸಿನ್ ಅವ್ರು ನನ್ನ ಬರೆದು ಅವರೇ ತಗೊಂಡು ನನಗೇನು ಭಯ ಇಲ್ಲ. ಅವ್ರು ಓದೋ ನನಗೆ ಬೇಜಾರಿಲ್ಲ. ದೇ ಕ್ಯಾನ್, ಅವರು ಆ ಪ್ರಿಸ್ಕ್ರಿಪ್ಷನ್ ತಗೊಂಡು ಅವ್ರು ರೋಲ್ ಮಾಡ್ತಾ ಹೋಗ್ಬೋದು ನನ್ನ ಹತ್ರ ಬರದೇ ಸಹ. ಐ ಡೋಂಟ್ ಬಾದರ್ ಆ್ಯಕ್ಚುಲಿ. ಜಸ್ಟ್ ಐ ಆಮ್ ಮೇಂಟೈನಿಂಗ್ ಎ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಆಫ್ ಕನ್ಸಲ್ಟೇಷನ್. ಹಾಗೆ ಸ್ಪೆಷಾಲಿಟಿ ಆಲ್ರೆಡಿ ನನಗೆ ಪೇಷಂಟ್ಸ್ ನೆಟ್ವರ್ಕ್ ಆಗಿದೆ. ಬಿಕಾಸ್ ಆನ್ಲೈನ್ ಆಲ್ಸೋ ಆನ್ಲೈನ್ ಕನ್ಸಲ್ಟೇಷನ್ಸ್ ಬರ್ತಾರೆ. ನಾನು ಆನ್ಲೈನ್ ಎಂಟರ್ಟೈನ್ ಮಾಡಲ್ಲ, ಬಟ್ ದೇ ವಿಲ್ ಬಿ ಮೆನಿ ದಿ ಆನ್ಲೈನ್ ಪೀಪಲ್ ಆರ್ ಅಪ್ರೋಚ್ ಮೀ ಟು ಪ್ರಮೋಟ್ ಮೀ ಆಲ್ಸೋ. ದೇ ಆರ್ ಪ್ರಮೋಟಿಂಗ್ ಮೀ ಆ್ಯಂಡ್ ದೇ ಆರ್ ಸೆಂಡಿಂಗ್ ಪೇಷಂಟ್ ಟು ಮೀ. ಮತ್ತು ನನಗೆ ಪ್ರಾಕ್ಟೀಸು ನನ್ನ ಟೀಚಿಂಗ್ಗೆ ತೊಂದರೆ ಆಗಬಾರ್ದಂತ ನಾನು ಐ ಯೂಸ್ ಟು ಕೀಪ್ ರಿಸರ್ವೇಷನ್ ಫಾರ್ ಪ್ರಾಕ್ಟೀಸ್. ನನಗೆ ನನ್ನ ಕ್ಲಾಸಿಗೆ ತೊಂದರೆ ಆಗ್ತದೆ ಹೇಳ್ತೀನಿ, ಪೇಷಂಟ್ ಅಪಾಯಿಂಟ್ಮೆಂಟ್ ಕೊಡಲ್ಲ ನಾನು. ಐ ಥಿಂಕ್ ಯು ಆರ್ ಪರ್ಸ್ಯೂಡ್ ದಟ್. ಹೌದು, ನನ್ನ ಪ್ರಾಕ್ಟೀಸ್ ತೊಂದರೆ ಆಗಿ ನಾನು ಸ್ಟಾಪ್ ಮಾಡ್ತೇನೆ, ನನ್ನ ಶಟರನ್ನು ಕ್ಲೋಸ್ ಮಾಡಿಬಿಡ್ತೇನೆ. ಹಾಗೆ ಮಾಡ್ತೇನೆ. ಸೊ ಇನ್ ದಿಸ್ ಕ್ಲಿನಿಕ್ ಐ ಯೂಸ್ ಟು ಕ್ಲೋಸ್ ಶಟರ್ 8 o'clock. ನನ್ನ ಟೀಚಿಂಗ್ ನನ್ನ ಪ್ಯಾಷನ್.
ದಟ್ ಮೈ ಪ್ರಾಕ್ಟೀಸ್ ಶುಡ್ ನಾಟ್ ಡಿಸ್ಟರ್ಬ್ ಮೈ ಟೀಚಿಂಗ್. ಅದನ್ನು ಪ್ಯಾಷನ್ ಆ್ಯಕ್ಚುಲಿ, ಅದು ನನ್ನ ಜೀವನ ಆ್ಯಕ್ಚುಲಿ ಅಷ್ಟೇ. ಸಂಪಾದನೆ ಕೂತ್ಕೊಂಡ್ರೆ ಆಗ್ತಾ ಇರ್ತದೆ, ಸುಖ ಕೊಡಲ್ಲ ಸಂಪಾದನೆಗಳಲ್ಲಿ. ಯಾವುದು ಸುಖ ಕೊಡ್ತೋ ಅದನ್ನು ನಾವಿರಬೇಕು ಆ್ಯಕ್ಚುಲಿ ಅಷ್ಟೇ. ಸಂಪಾದನೆ ಬದುಕಿಗೆ ಮಾತ್ರ ಬೇಕಾಗ್ತದೆ. ದರ್ ಇಸ್ ನೋ ಎಂಡ್ ಫಾರ್ ದ ಅರ್ನಿಂಗ್. ಅರ್ನಿಂಗ್ ಒಂದು ಲಿಮಿಟ್ ಅಂತಿಲ್ಲ ಆ್ಯಕ್ಚುಲಿ. ಮತ್ತು ನನಗೆ ಐ ಹ್ಯಾಡ್ ಗಾಟ್ ಎ ಅಪರ್ಚುನಿಟಿ ಟು ಜಾಯಿನ್ ಎಸ್ ಎ ಗೌರ್ಮೆಂಟ್ ಸ್ಟಾಫ್ ಆಲ್ಸೋ. ಐ ಅಟೆಂಡೆಡ್ ಟೀಚರ್ ಪೋಸ್ಟ್ ಆಲ್ಸೋ ಇನ್ ಜಾಮ್ನಗರ್. ಐ ಗಾಟ್ ಅಪರ್ಚುನಿಟಿ ಟು ಜಾಯಿನ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಲ್ಸೋ. ನಾನು ಅದನ್ನು ಯಾವುದೂ ಇಷ್ಟಪಡಲಿಲ್ಲ, ಯಾಕಂದರೆ ನನಗೆ ಧರ್ಮಸ್ಥಳದ ಬಗ್ಗೆ ತುಂಬ ಅಭಿಮಾನ, ತಂದೆ ತಾಯಿಗೂ ತುಂಬ ಅಭಿಮಾನ ಇತ್ತು. ಕಷ್ಟ ಇಲ್ಲಿ ಸುಖ ಇಲ್ಲಿ ಅದು ನನ್ನ ಜೀವನದ SDM ಕಾಲೇಜಲ್ಲಿ ಮುಗಿಬೇಕು, ಅಲ್ಲಿಂದ ಆರಂಭ ಆಗಬೇಕು, ಅಲ್ಲಿಂದ ಮುಗಿಬೇಕು. ಹಾಗಾಗಿ ಯಾವುದೇ ನಾನು ಪೋಸ್ಟ್ಗಳನ್ನು ತೊಗೊಳ್ಳಲ್ಲ, ಯಾರೇ ಕರೆದು ಕೊಟ್ಟು ಸಹ ತೊಗೊಳ್ಳಲ್ಲ. ಯಾವುದೇ ಪಾಲಿಸಿ ಮೇಕಿಂಗ್ ಬಾಡಿಗೆ ನಾನು ಕರೆದು ನಾನು ಹೋಗಲ್ಲ. ಹಾಗೆ ಯೂನಿವರ್ಸಿಟಿ ಆ್ಯಕ್ಟಿವಿಟೀಸ್ ನನಗೆ ಡಿಸ್ಟರ್ಬೆನ್ಸ್ ನಾನು ಅಲ್ಲಿ ಹೋಗಲ್ಲ ಆ್ಯಕ್ಚುಲಿ. ಯಾಕಂದರೆ ಈಗ ಐ ಮೀನ್ ಎಕ್ಸ್ಟ್ರೀಮ್ ಸ್ಟೇಟ್ ಆಫ್ ಹ್ಯಾಪಿನೆಸ್. Just I have to maintain happiness. And I enjoyed the 52 years in every aspect. As a son of the parents, as a son-in-law of my mother-in-law and father-in-law, and a husband of my wife and a father of my 2 children. ನನಗೆ ಇನ್ನೇನಾಗಲಿಕ್ಕೆ ಉಂಟಂತ. ಹಾಗೆ ಯಾರು ಕರೆದು ಸಹ ನಾನು ಟಾಸ್ಕನ್ನು ತಗೊಳ್ಳಲ್ಲ. ಎಲ್ಲರೂ ಕರೀತಾರೆ ನನಗೆ, ನನ್ನೆಲ್ಲ ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಸೆಂಟ್ರಲ್ ಬಾಡಿ ಇರ್ಬೋದು, ಸ್ಟೇಟ್ ಬಾಡಿ ಇರ್ಬೋದು. ಆದರೆ ಸ್ಟೂಡೆಂಟ್ ಮುಂದೆ ಎಲ್ಲರೂ ನಗಣ್ಯವಾಗಿ ಕಾಣ್ತದೆ. ವಿದ್ಯಾರ್ಥಿಗಳ ಮುಂದೆ ಎಲ್ಲವೂ ನಗಣ್ಯವಾಗಿ ಕಾಣ್ತದೆ. ಹಾಗಾಗಿ ನಾನು ಜಾಸ್ತಿ ಅದಕ್ಕೆ ಎಂಟರ್ಟೈನ್ ಮಾಡಲ್ಲ. ಇವತ್ತು ನೀವು ಬಂದ್ರೆ ಅಂತ ಹೇಳಿ ನಾನು ರಜೆ ಹಾಕಿದ್ದೆ, ಕೂತ್ಕೊಂಡಿದ್ದೀನಿ ಅಷ್ಟೇ. ಅಷ್ಟು ಈಸಿಯಲ್ಲಿ ನಾನು ರಜೆ ಹಾಕಲ್ಲ ಆ್ಯಕ್ಚುಲಿ. ಸಿಲೆಬಸಲ್ಲಿ ರಜೆ ಹಾಕಲ್ಲ, ಎಲ್ಲರಿಗೂ ಗೊತ್ತಿದ್ದೆ ವಿಷಯ. ನಮ್ಮ ಅದೃಷ್ಟ ಅದೃಷ್ಟ ಅಲ್ಲ, ಅದು ಜವಾಬ್ದಾರಿ ಅಷ್ಟೇ, ಅದು ಪ್ರೀತಿ ಅಷ್ಟೇ. ಪ್ರೀತಿ ಮತ್ತು ಜವಾಬ್ದಾರಿ ನಡುವೆ ಮಧ್ಯೆ ಯಾವ್ದು ಇರಲ್ಲ. ಒಂದು ವಿಶೇಷ ದಿನ ಗುರು ಪೂರ್ಣಿಮಾ ದಿನದಂದು ನಿಮ್ಮ ಒಂದು ಇಂಟರ್ವ್ಯೂ ಮಾಡೋದು ಅವಕಾಶ ಸಿಕ್ಕಿದೆ ಸರ್. ನಿಮ್ಮ ಅದೃಷ್ಟ ಅಂತ ನೀವು ಹೇಳ್ಕೊತಾ ಇದ್ದರೆ ಸರ್, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಎಷ್ಟು ವೈಯಕ್ತಿಕವಾಗಿ ನಿಮ್ಮ ಒಂದು ಜೀವನ ಒಂದು ಚರಿತ್ರವನ್ನು ಅರ್ಥ ಮಾಡ್ಕೊಳ್ಳೋ ಅವಕಾಶ ಸಿಕ್ಕಿದ್ದು ನಮ್ಮ ಒಂದು ಭಾಗ್ಯನ ಸರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಮುಂದೆ ನಿಮ್ಗೆ ಯಾವ್ದಾದ್ರು ವಿಶೇಷ ಟಾಪಿಕ್ ಬಗ್ಗೆ ಅದನ್ನು ಮತ್ತೆ ಬನ್ನಿ. ಏನಾದ್ರು ನಿಮಗೆ ಏನೋ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕಂತಿದ್ರೆ ಅದ್ರ ಬಗ್ಗೆ ನೀವು ಬೇಕಾದ್ರೆ ವಿಚಾರ ಮಾಡ್ಕೊಂಡು ಅಂತ ಮಾಡ್ಕೊಳ್ಬೋದು. ಯಾಕಂದರೆ ಕಾರ್ಯಕ್ರಮ ಈಗ 11 ಆಯ್ತು 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 ಭಾಳಷ್ಟು ಪ್ರಶ್ನೆ